ಗವರ್ಮೆಂಟ್ ಆಫ್ ಕರ್ನಾಟಕ, ಪಾಳೆಗಾರರು ಇತ್ಯಾದಿಗಳು ಇವರ ಪ್ರಮುಖ ಪ್ರಕಟಣೆಗಳಾಗಿವೆ. ವಿವೇಕ್ ಬರೆದಿದ್ದಾರೆ. ಇದೀಗ ಶ್ರೀಯುತರನ್ನು ಅವರ ಕಾರ್ಯಗಳನ್ನು ಪರಿಗಣಿಸಿ ದಾವಣಗೆರೆ ವಿಶ್ವವಿದ್ಯಾಲಯವು ಶ್ರೀಯುತ ಪ್ರೊಫೆಸರ್ ಲಕ್ಷ್ಮಣ ತೆಲಗಾವಿ ಅವರಿಗೆ Let us all remain standing for the national. जय भारत जननीय तनुजाते, जय हे कर्नाटक कपिल पतंजल गौतम जिननुत भारत जननीय तनुजाते, शंकर रमनुज विद्म कवि कोगिಲೆಗಳ ಪುಣ್ಯಾರಾಮ ನಾನಕರ ಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಜನನೀಯ ತನುಜಾತೆ, सर्व जनांगद शांतिय तोट रसिक हे कर्नाटक माते, जय हे कर्नाटक. Request to Honorable Vice Chancellor to request the Honorable Chancellor to declare the convocation of Davangere University has been convened to confer the degrees on the candidates who in the examination held for the purpose have been certified to be worthy and the same. Respected Honorable Chancellor of our university and the Governor of Karnataka, Sri Thawarchand Gehlot ji, Honorable Pro Vice Chancellor, Minister of Higher Education, Dr. C.S. Krishna Bhatt ji, renowned educationist and former Chancellor of Central University Odisha, honorable parents and donors, invitees, media persons, I extend warm and heartily welcome of our Honorable Chancellor of our university invitation to provide our August convocation. He hails from the Ujjaini district to preside over the August convocation. I extend and own prize. Recently, the bodybuilding competition was at our university has also successfully implemented national education policy. DMR, DST, DPT, BRNS, UGC, grants from the UGC and the grants from the KUGST. This year, and 8 international patents have been awarded. Our girls and boys hostels at PG Center, usual initiatives of our university towards the sustainable development. Research fellows and other scholarships are also provided. As the 80% of students population from the backward area recently, we are very happy to share our university has been at Yoga Meditation Center. My sincere thanks. I would like to place its record. Administration, Registrar Evaluation for their efforts. Felicitation is a way of showing gratitude to the eminent scholar. VM Chairman Tapovana Group. ಇವರ ಸ್ಮರಣಾರ್ಥ ಚಿನ್ನದ ಪದಕ, ಶ್ರೀಮತಿ ಯಶೋಧರಮ್ಮ ಬೋರಪ್ಪ ದತ್ತಿ ನಿಧಿ ಚಿನ್ನದ ಪದಕ, ಅತಿ ಹೆಚ್ಚು ಅಂಕಗಳು ಪಡೆದ ಮಹಿಳಾ ವಿದ್ಯಾರ್ಥಿನಿ ಶ್ರೀಮತಿ ಕೊಟ್ಟ ಸ್ಮರಣಾರ್ಥ ಚಿನ್ನದ ಪದಕ ಹಾಗೂ PG ಅತಿ ಹೆಚ್ಚು ಅಂಕ ಗಳಿಕೆಗೆ ಲೇಟ್ ಶ್ರೀ GH ಮಂಜುನಾಥ, ಶ್ರೀ ಯಶೋಧ DG ಇವರ ದತ್ತಿ ನಿಧಿ ಚಿನ್ನದ ಪದಕ, ದಾನಿಗಳು ಡಾಕ್ಟರ್ H ಶಿವಯೋಗಿ ಸ್ವಾಮಿ, ಬಸಯ್ಯ ಎ, ರಾಜಿಕುಲ್ಲಾ, ಸ್ನಾತಕೋತ್ತರ ಇಂಗ್ಲಿಷ್ ವಿಭಾಗ, ದಾವಣಗೆರೆ ವಿಶ್ವವಿದ್ಯಾನಿಲಯ, MA ಇಂಗ್ಲಿಷ್ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಗಳಿಕೆಯಿಂದ ಪ್ರಥಮ ರ್ಯಾಂಕ್
ಶ್ರೀಮತಿ ಪಾರ್ವತಮ್ಮ ಶಾಖ ಶ್ರೀ ಅತಣಿ ಕೊಟ್ರಪ್ಪ ಇವರ ಸ್ಮರಣಾರ್ಥ ಚಿನ್ನದ ಪದಕ. ದಾನಿಗಳು ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಹಾಗೂ ಅತಣಿ ಸ್ನಾತಕೋತ್ತರ ಇಂಗ್ಲಿಷ್ ವಿಭಾಗ ದಾವಣಗೆರೆ ವಿಶ್ವವಿದ್ಯಾನಿಲಯ ದಾವಣಗೆರೆ. MA ಇಂಗ್ಲಿಷ್ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿ ಲೇಟ್ HL ನಾರಾಯಣಗೌಡ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಹರವು ಪಾಂಡವಪುರ ಇವರ ಸ್ಮರಣಾರ್ಥ ಚಿನ್ನದ ಪದಕ. ದಾನಿಗಳು ಶ್ರೀಮತಿ ರಾಮ ನಾಗರಾಜ್ ಎನ್ ಶಿವಗಂಗೋತ್ರಿ ಕ್ಯಾಂಪಸ್ನ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕ ಗಳಿಕೆಯಿಂದ ಪ್ರಥಮ ರ್ಯಾಂಕ್. ಶ್ರೀಮತಿ ಪಾರ್ವತಮ್ಮ ಶಾಮನೂರು ಶಿವಶಂಕರಪ್ಪ ದತ್ತಿ ನಿಧಿ ಚಿನ್ನದ ಪದಕ. ಶ್ರೀಮತಿ ಸುಧಾ ಲಕ್ಷ್ಮೀದೇವಿ ಎನ್ ಶ್ರೀ ಮತ್ತು ಸಂವಹನ ವಿಭಾಗ ದಾವಣಗೆರೆ ವಿಶ್ವವಿದ್ಯಾನಿಲಯ. ಪತ್ರಿಕೋದ್ಯಮ ಮತ್ತು ಸಂವಹನ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಗಳಿಕೆಯಿಂದ ಪ್ರಥಮ ರ್ಯಾಂಕ್. ಶ್ರೀ KC ನರೇಂದ್ರನಾಥ್ ಸ್ಮರಣಾರ್ಥ ಚಿನ್ನದ ಮಮದಾಪುರ್ ಸ್ನಾತಕೋತ್ತರ ಸಮಾಜ ಕಾರ್ಯ ವಿಭಾಗ ದಾವಣಗೆರೆ ವಿಶ್ವವಿದ್ಯಾನಿಲಯ. ಯೋಗೇಶ್ ಎಲ್ ಸ್ನಾತಕೋತ್ತರ ಅಪರಾಧ ನಿಕಾಯದ PG ಡಿಪ್ಲೊಮಾ ಕೋರ್ಸ್ ರ್ಯಾಂಕ್ ವಿಜೇತರು. ಕಲಾ ನಿಕಾಯದ PG ಡಿಪ್ಲೊಮಾ ಕೋರ್ಸ್ ರ್ಯಾಂಕ್ ವಿಜೇತರು. ಮಮತಾ M ಸ್ನಾತಕೋತ್ತರ ಸಮಾಜ ಕಾರ್ಯ ಗ್ರಾಮೀಣ ಆಡಳಿತ. ಭವ್ಯ HC ಸ್ನಾತಕೋತ್ತರ ಪತ್ರಿಕೋದ್ಯಮ ವಿಭಾಗ ಸಂವಾದ PG ಡಿಪ್ಲೊಮಾ ಇನ್ ಡಿಜಿಟಲ್ ಮೀಡಿಯಾ ಆ್ಯಂಡ್ ವಿಷಯದಲ್ಲಿ ಪ್ರಥಮ ರ್ಯಾಂಕ್. ಬ್ಯಾಚುಲರ್ ಆಫ್ ಆರ್ಟ್ಸ್ ಮಮತಾ U ಈ ಗಳಿಕೆಯಿಂದ ಪ್ರಥಮ ರ್ಯಾಂಕ್ ಹಾಗೂ ಅತಿ ಹೆಚ್ಚು ಅಂಕಗಳ ಪಡೆದ ಮಹಿಳಾ ವಿದ್ಯಾರ್ಥಿನಿ ತರಳಬಾಳು ಬ್ರಾಹ್ಮಣ ಮಠ ಶ್ರೀಗೇರಿ ಶ್ರೀ ಲಿಂಗೈಕ ಶ್ರೀ ಜಗದ್ಗುರು ಶ್ರೀ ಶಿವಕುಮಾರ ಶಿವಾಚಾರ್ಯ ಸ್ವಾಮೀಜಿಯವರ ಸ್ಮರಣಾರ್ಥ ಚಿನ್ನದ ಪದಕ ಹಾಗೂ BS ಚನ್ನಬಸಪ್ಪನವರು ಮತ್ತು ಮಕ್ಕಳು SGRK ಪ್ರಥಮ ದರ್ಜೆ ಮಹಿಳಾ ಕಾಲೇಜು BA ಪದವಿ 2ನೇ ವರ್ಷದಲ್ಲಿ ಹಿಂದಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಕೆ. ಲಿಂಗೈಕ್ಯ ಶ್ರೀ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮೊಳಕಾಲ್ಮೂರು BSW ಪದವಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಕೆಯನ್ನು ಪ್ರಥಮ ರ್ಯಾಂಕ್. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಗ್ರಾನೈಟ್ ಮಾರ್ಬಲ್ ಕಲೆ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಗಳಿಕೆಯಿಂದ ಪ್ರಥಮ ರ್ಯಾಂಕ್. ಲೇಟ್ ಶ್ರೀ ರಾಧಾಬಾಯಿ ಪಾಂಡುರಂಗರಾವ್ ಪರ್ವತಿ ಚಿತ್ರಕಲೆ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಗಳಿಕೆಯಿಂದ ಪ್ರಥಮ ರ್ಯಾಂಕ್. ಶ್ರೀಮತಿ ಪಾರ್ವತಮ್ಮ ಶಾಮನೂರು ಶಿವಶಂಕರಪ್ಪ ದತ್ತಿ ನಿಧಿ ಚಿನ್ನದ ಪದಕ ಚಿನ್ನದ ಪದಕ. ದಾನಿಗಳು RR ರಮೇಶ್ ಬಾಬು. PhD ಸೂಕ್ಷ್ಮ ಜೀವಶಾಸ್ತ್ರ ಅಧ್ಯಯನ ವಿಭಾಗ ನವೀನ KC ಸೂಕ್ಷ್ಮ ಜೀವಶಾಸ್ತ್ರ ಅಧ್ಯಯನ ವಿಭಾಗ ಡಾಕ್ಟರ್ ಆಫ್ ಫಿಲಾಸಫಿ. PhD ಸೂಕ್ಷ್ಮ ಜೀವಶಾಸ್ತ್ರ ವಿಭಾಗ ಈರಮ್ಮ N ಸೂಕ್ಷ್ಮ ಜೀವಶಾಸ್ತ್ರ ಅಧ್ಯಯನ ವಿಭಾಗ ಮಾಸ್ಟರ್ ಆಫ್ ಫಿಲಾಸಫಿ. ಮಾಸ್ಟರ್ ಆಫ್ ಸೈನ್ಸ್ ಜೀವ ರಸಾಯನಶಾಸ್ತ್ರ ಅಧ್ಯಯನ ವಿಭಾಗ ಹರ್ಷಿತಾ MV ಸ್ನಾತಕೋತ್ತರ ಜೀವ ರಸಾಯನಶಾಸ್ತ್ರ. MSc ಸ್ನಾತಕೋತ್ತರ ಜೈವಿಕ ತಂತ್ರಜ್ಞಾನ ವಿಭಾಗ MSc ಪದವಿಯ ಜೈವಿಕ ತಂತ್ರಜ್ಞಾನ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಗಳಿಕೆಯಿಂದ ಪ್ರಥಮ ರ್ಯಾಂಕ್. ದುಮ್ಮಿ ಮಾಸ್ಟರ್ ಆಫ್ ಸೈನ್ಸ್ ರಸಾಯನಶಾಸ್ತ್ರ ವಿಭಾಗ ಸೌಮ್ಯ BN ಸ್ನಾತಕೋತ್ತರ ರಸಾಯನಶಾಸ್ತ್ರ ವಿಭಾಗ. ದಾನಿಗಳು ಶ್ರೀ MN ಜಯದೇವಪ್ಪ ಡಾಕ್ಟರ್ GR ವೀಣಾ. मास्टर ऑफ साइंस गणक। हम सब जानते हैं कि किसी भी विश्वविद्यालय का दीक्षांत समारोह कन्वोकेशन विद्यार्थियों के लिए, पालकों के लिए और विश्वविद्यालय के सभी गुरुजनों और अधिकारी वर्ग के लिए अत्यधिक महत्वपूर्ण होता है, भावनात्मक होता है, खुशी का दिन होता है। विश्वविद्यालय में जिन छात्र छात्राओं ने पढ़ाई की है उनको डिग्री दी जाती है, इसलिए उन सब के लिए ये अत्यधिक महत्वपूर्ण है। दीक्षांत समारोह में ही विशिष्ट क्षेत्रों में विशिष्ट कार्य करने वालों को ऑनररी डिग्री दी जाती है। आज के इस अवसर पर ऐसे ही व्यक्तियों को जैसे सेवानिवृत्त प्रोफेसर श्री लक्ष्मण तेलगावी जी एवं डॉक्टर मिरास बी हल्ली जी, शिवन्ना जी और श्री शशि कुमार जी BM जी को
विभिन्न क्षेत्रों में विशेष कार्य करने के उपलक्ष्य में सम्मानित किया गया है। मैं उनको बधाई देता हूं, शुभकामनाएं देता हूं, उज्जवल भविष्य की कामना करता हूं और उनसे अनुरोध भी करता हूं कि ये डिग्री मिलने के बाद, ये उपाधि मिलने के बाद आप अपने काम को और भी भविष्य में भी जारी रखें, ताकि आने वाली पीढ़ी को आपकी सेवाओं का लाभ मिल सके। ठीक इसी प्रकार से आज छात्र छात्राओं को डिग्री मिली है, उपाधि मिली है, डिप्लोमा मिला है। बहुत सारे छात्र छात्राओं को गोल्ड मेडल भी मिला है। मैं ऐसे सभी छात्र छात्राओं को और उनके पालकगणों को हार्दिक बधाई देता हूं, शुभकामनाएं देता हूं। और जो छात्र इस विश्वविद्यालय में अध्ययनरत है, उनसे अनुरोध करता हूं कि जिन छात्र छात्राओं को गोल्ड मेडल मिला है, उनसे प्रेरणा लेकर के वो भी अच्छी पढ़ाई करें, कर्तव्यनिष्ठा और कठोर परिश्रम करके एकाग्रता के साथ पढ़ाई करें, ताकि उनको भी गोल्ड मेडल मिले। आप सब उपाधि प्राप्त करके भिन्न भिन्न क्षेत्रों में जाने वाले हैं। आपके उज्जवल भविष्य की कामना करता हूं और आपसे अनुरोध करता हूं। आप और हम सब जानते हैं, ये देश युवाओं का देश है। देश की 65% आबादी 35 साल से कम उम्र के युवाओं की है और इन युवाओं से देश को बहुत सारी अपेक्षाएं हैं। आप और हम सब जो देश का परिदृश्य देख रहे हैं, अनेक चुनौतियां हमारे सामने हैं, अनेक समस्याएं हमारे सामने हैं। इन समस्याओं का समाधान करने की जिम्मेदारी हमारी अपनी है, क्योंकि हम देश के भावी कर्णधार हैं, देश की भावी पीढ़ी है। देश का अस्तित्व हम सब के कंधों पर है। हम ये भी जानते हैं कि हमारा देश विश्व का सबसे बड़ा लोकतांत्रिक देश है और लोकतांत्रिक पद्धति से सरकारों का गठन होता है। सरकार हमारे द्वारा, हमारे लिए और देश के लिए बनती है। देश का एक महान संविधान है और उस संविधान में देश के 130 करोड़ जनता के मौलिक अधिकारों का भी उल्लेख किया गया है। मौलिक अधिकारों की जानकारी तो हमको है और उनको प्राप्त करने का हम प्रयास भी करते हैं। और बहुत सारे लोग, मैं, मेरा परिवार और मेरा समाज इस प्रकार की सोच को लेकर के ही काम करते हैं। परंतु हमको ये भी याद रखना चाहिए कि हमारे महान संविधान में मौलिक अधिकारों के साथ साथ कर्तव्य के प्रति भी हमारे अधिकार और कर्तव्य हैं। हमको अपने कर्तव्यों का एहसास भी होना चाहिए और अपने परिवार के प्रति, समाज के प्रति, देश के प्रति हमारा जो कर्तव्य है, उन कर्तव्यों का पालन भी हमको करने की आवश्यकता है। आज देश और दुनिया का पर्यावरण बिगड़ रहा है और ये भविष्य के लिए बहुत बड़ा खतरा है।
देश में पानी की समस्याएं आने वाली है। जनसंख्या वृद्धि के कारण हमको ये परेशानी नहीं आए, इस दिशा में प्रयास करने की आवश्यकता है। जल संरक्षण करना, पर्यावरण सुधार करना और देश हित में और जनहित में, चाहे राज्य सरकार की योजना हो, केंद्र सरकार की योजना हो, उसको अमल करने में हमको सहभागी बनने की आवश्यकता है। हमारी सोच मैं और मेरे परिवार से ऊपर उठकर देश सर्वोपरि है, देश को सुदृढ़ करने की आवश्यकता है। देश की एकता, अखंडता, धर्म, संस्कृति सुदृढ़ हो, इस प्रकार का प्रयास हमको करने की आवश्यकता। दुनिया की हमसे अपेक्षा है, क्योंकि हम वसुधैव कुटुंबकम की भावना को लेकर के काम करते हैं। सर्वे भवन्तु सुखिना, सर्वे सन्तु निरामया, सब सुखी हो, निरोगी हो, इस प्रकार की सोच हमारी भारतीय संस्कृति की है। और दुनिया के कई देश हमसे अपेक्षा करते हैं कि हम इस प्रकार की सोच पर चल के विश्व शांति और विश्व कल्याण की दृष्टि से प्रयास करें। मैं आपसे अनुरोध करता हूं कि दुनिया के देशों की जो इस प्रकार की अपेक्षा हमसे है, उस प्रकार की अपेक्षा को पूरा करने के लिए हम सहभागी बने, प्रयास करें। थोड़ी कठिनाई महसूस होते हुए भी इस मार्ग पर चले। निश्चित रूप से हमारे पूर्वज जो कह गए, 21वीं सदी भारत की सदी होगी, यह देश फिर से विश्व गुरु होगा, यह देश दुनिया का सिरमौर होगा। इस दिशा में हम अग्रसर होकर के सफलता प्राप्त कर पाएंगे। आप यहाँ से जा रहे हैं, भिन्न भिन्न क्षेत्रों में काम करेंगे, वो आपका काम इस सोच के आधार पर आप करें। इसी प्रार्थना के साथ फिर से एक बार जिनको डिग्री मिली है, जिनको मानद उपाधि मिली है, उन सबका हार्दिक स्वागत करते हुए, उज्जवल भविष्य की कामना करते हुए मेरी वाणी को यहीं विराम देता हूं। जय हिंद, जय भारत, जय कर्नाटक। ವಿಜ್ಞಾನ ವಿಭಾಗ ಎಂಎಸ್ಸಿ ಪದವಿಯ ಗಣಕ ವಿಜ್ಞಾನ ವಿಷಯದಲ್ಲಿ ಅತಿ ಹೆಚ್ಚು ಅಂಕಗಳಿಕೆಯಿಂದ ಪ್ರಥಮ ರ್ಯಾಂಕ್ ಶ್ರೀಮತಿ ಪಾರ್ವತಮ್ಮ ಶ್ಯಾಮನೂರು ಶಿವಶಂಕರಪ್ಪ ದತ್ತಿನಿಧಿ ಚಿನ್ನ, ನಿಖಿತಾ ಸತೀಶ್ ಆಲದಕಟ್ಟಿ ಸ್ನಾತಕೋತ್ತರ ಆಹಾರ ತಂತ್ರಜ್ಞಾನ ವಿಭಾಗ ಎಂಎಸ್ಸಿ ಪದವಿಯ ಆಹಾರ ತಂತ್ರಜ್ಞಾನ ವಿಷಯದಲ್ಲಿ ಮಧುಸೂದನ್ ಶ್ರೀ ಕುರ್ಕಿ ವಿರೂಪಾಕ್ಷಪ್ಪ, ಮಾಸ್ಟರ್ ಆಫ್ ಸೈನ್ಸ್ ಸೂಕ್ಷ್ಮ ಜೀವಶಾಸ್ತ್ರ ವಿಭಾಗ ಶ್ವೇತ ಶಾಸ್ತ್ರ ವಿಷಯದಲ್ಲಿ ಅತಿ ಹೆಚ್ಚು ಅಂಕಗಳಿಕೆಯಿಂದ ಪ್ರಥಮ ರ್ಯಾಂಕ್ ಶ್ರೀ ಶಾಂತರಾಜು ಮತ್ತು ಶ್ರೀ ರತ್ನಮ್ಮ, ಮಾಜಿ ಕುಲಪತಿಗಳು ದಾವಣಗೆರೆ ವಿಶ್ವವಿದ್ಯಾಲಯ, ಇವರ ದಾನಿಗಳು ಡಾಕ್ಟರ್ ಎಸ್ ಶಿಶುಪಾಲ, ಡಾಕ್ಟರ್ ಸದಾಶಿವ ಎಸ್ ಒ. ಮಾಸ್ಟರ್ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕಗಳಿಕೆಯಿಂದ ಪ್ರಥಮ ರ್ಯಾಂಕ್ ಪ್ರೊಫೆಸರ್ ಬಿ ಕಲಿವಾಳ್, ಮಾಜಿ ಕುಲಪತಿಗಳು ದಾವಣಗೆರೆ ವಿಶ್ವವಿದ್ಯಾಲಯ, ಪ್ರೊಫೆಸರ್ ಎನ್.ಪಿ. ಚಂದ್ರಶೇಖರ್, ಶ್ರೀಮತಿ ಸರೋಜಾ ಚಂದ್ರಶೇಖರ್ ದತ್ತಿನಿಧಿ ಚಿನ್ನದ ಪದಕ, ಬ್ಯಾಚುಲರ್ ಆಫ್ ಸೈನ್ಸ್ BSc ಶುಭಾ ಎಂ.ಆರ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಂತೆಬೆನ್ನೂರು, BSc ಪದವಿಯಲ್ಲಿ ಅತಿ ಹೆಚ್ಚು ಅಂಕಗಳಿಕೆಯಿಂದ ಪ್ರಥಮ ರ್ಯಾಂಕ್ ಲೇಟ್ ಶ್ರೀಗೆ ಹಾಲಪ್ಪ ದೊಡ್ಡಘಟ್ಟ ಇವರ ಸ್ಮರಣಾರ್ಥ ಚಿನ್ನದ ಪದಕ, ಕುರ್ಕಿ ಜಿ ವಿರೂಪಾಕ್ಷಪ್ಪ ಇವರ ದತ್ತಿನಿಧಿ ಚಿನ್ನದ ಪದಕ, ದಾನಿಗಳು ಶ್ರೀ ಕೆ ಹಾಲಪ್ಪ, ಶ್ರೀ ಕುರ್ಕಿ ವಿರೂಪಾಕ್ಷಪ್ಪ. ಬ್ಯಾಚುಲರ್ ಆಫ್ ಸೈನ್ಸ್ BSc ವಿಷಯದಲ್ಲಿ ಅತಿ ಹೆಚ್ಚು ಅಂಕಗಳಿಕೆ ಶ್ರೀಮತಿ ಸರ್ವಮಂಗಳ ಸಿದ್ದಪ್ಪ ಕೆ ಬೇವಿನಹಳ್ಳಿ ದತ್ತಿನಿಧಿ ಚಿನ್ನದ ಪದಕ ಮತ್ತು ಬ್ರದರ್ಸ್ ದಾವಣಗೆರೆ. ಮಾಸ್ಟರ್ ಆಫ್ ಕಾಮರ್ಸ್ ಅಕ್ಟೋಬರ್ 2 ಅತಿ ಹೆಚ್ಚು ಅಂಕಗಳಿಗೆ ಲೇಟ್ ಶ್ರೀಮತಿ ಚನ್ನಬಸಮ್ಮ ಮುರಿಗಮ್ಮ ದೇವರಮನೆ ಇವರ ಸ್ಮರಣಾರ್ಥ ಚಿನ್ನದ ಪದಕ, ಪೂಜಾ ಎನ್ ಸ್ನಾತಕೋತ್ತರ ವಾಣಿಜ್ಯ ಶಾಸ್ತ್ರ ಅಧ್ಯಯನ ವಿಭಾಗ ದಾವಣಗೆರೆ ವಿಶ್ವವಿದ್ಯಾನಿಲಯ, ಶಿವಗಂಗೋತ್ರಿ ಕ್ಯಾಂಪಸ್ನ MCom ಪದವಿಯ ಸ್ನಾತಕೋತ್ತರ ವಾಣಿಜ್ಯ ಶಾಸ್ತ್ರ ಅಧ್ಯಯನ ವಿಭಾಗ ದಾವಣಗೆರೆ ವಿಶ್ವವಿದ್ಯಾನಿಲಯ, ಸ್ನಾತಕೋತ್ತರ ವಾಣಿಜ್ಯ ಶಾಸ್ತ್ರ ಪದವಿಯ ಟ್ಯಾಕ್ಸೇಷನ್ ವಿಷಯ ಅಡ್ಮಿನಿಸ್ಟ್ರೇಷನ್
ಸ್ವಪ್ನ SM ಸ್ನಾತಕೋತ್ತರ ಆಡಳಿತ ನಿರ್ವಹಣಾ ಶಾಸ್ತ್ರ ಅಧ್ಯಯನ ವಿಭಾಗ MBA ಪದವಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಕೆಯಿಂದ ಪ್ರಥಮ ರ್ಯಾಂಕ್ ಡಾಕ್ಟರ್ M ಈಶ್ವರ್ ಶರ್ಮಾ ಇವರ ಸ್ಮರಣಾರ್ಥ ಚಿನ್ನದ ಪದಕ, ಮ್ಯಾನೇಜ್ಮೆಂಟ್ ಫೋರಂ ಇನ್ಸ್ಟಿಟ್ಯೂಟ್ ಪದವಿಯ 3 ಮತ್ತು 4ನೇ ಸೆಮಿಸ್ಟರ್ನ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ನ ಸ್ಪೆಷಲೈಸೇಷನ್ ವಿಷಯದಲ್ಲಿ ಅತಿ ಹೆಚ್ಚು ಸ್ನಾತಕೋತ್ತರ ಆಡಳಿತ ನಿರ್ವಹಣಾ ಶಾಸ್ತ್ರ ಅಧ್ಯಯನ ವಿಭಾಗ ದಾವಣಗೆರೆ ವಿಶ್ವವಿದ್ಯಾನಿಲಯ ದಾವಣಗೆರೆ MBA ಪದವಿಯ 3 ಮತ್ತು ಬ್ಯಾಚುಲರ್ ಆಫ್ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಬ್ಯಾಚುಲರ್ ಆಫ್ ಎಜುಕೇಶನ್ ಜುಲೈ 2021 ಶಿವಪ್ಪ ಚಿನ್ನದ ಪದಕ, ರಾಣಿಗಳು ಶಾಮರಾವ್ ಶಿವಶಂಕರಪ್ಪ, ವಾಮದೇವಪ್ಪ, ಸುರೇಶ್. ನೀವೇ ರೆಕಾರ್ಡ್ ಮಾಡಿ ಎಲ್ಲ ಮಾಡಿ. ದಾವಣಗೆರೆ ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ಅಧ್ಯಯನ ವಿಭಾಗದ ವಿದ್ಯಾರ್ಥಿ ಯೋಗೀಶ್ವರು ಈ ಬಾರಿ ಚಿನ್ನದ ಪದಕವನ್ನು ಪಡೆದಿದ್ದಾರೆ. ಇದು ನಮ್ಮ ವಿಭಾಗಕ್ಕೆ ಸಂದ ಒಂದು ಗೌರವ. ಇದಕ್ಕಿಂತ ಹೆಚ್ಚಾಗಿ ಒಂದು ಪ್ರೊಫೆಷ್ನಲ್ ಕೋರ್ಸ್ ಆಗಿ ಒಂದು ವೃತ್ತಿಪರವಾಗಿ ಕೆಲಸ ಮಾಡ್ಕೊಳ್ಳೋಕೆ ಹೇಗೆ ನಮಗೆ ಸಾಧ್ಯ ಇದೆ ಅಂತ ಹೇಳಿ ತೋರಿಸ್ಕೊಡೋಕ್ಕೂ ಇವರು ಒಂದು ಉದಾಹರಣೆಯಾಗಿ ನಿಲ್ತಾರೆ. ಹೊಸದಾಗಿ ಬಂದಾಗ ಸುಮ್ಮನೆ ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯಾಗಿದ್ದ, ಹೋಗುವಾಗ ಪ್ರತಿಭಾನ್ವಿತ ವಿದ್ಯಾರ್ಥಿ ಅಂತ ಹೇಳಿ ಗುರುತಿಸ್ಕೊಂಡು ಹೋಗಿರೋದು ನಮಗೂ ಸಹ ಬಹಳ ಖುಷಿ ಕೊಡ್ತದೆ. ಬರೆಯೋದನ್ನು ರೂಢಿ ಮಾಡ್ಕೊಂಡು ಜೊತೆಗೆ ಎಡಿಟಿಂಗು, ಸೌಂಡ್ ಮಿಕ್ಸಿಂಗು ಮತ್ತು ಬೇರೆ ಬೇರೆ ತಾಂತ್ರಿಕವಾಗಿ ಕೌಶಲ್ಯ ಏನೇನು ಅಗತ್ಯ ಇದೆಯಲ್ಲ ವೃತ್ತಿಗೆ, ಆ ಎಲ್ಲ ಕೌಶಲ್ಯಗಳನ್ನು ರೂಢಿಸಿಕೊಂಡು ಒಂದು ಪರಿಪೂರ್ಣ ವ್ಯಕ್ತಿಯಾಗಿ ವೃತ್ತಿಪರವಾಗಿ ಅವನು ಎಲ್ಲಾದರೂ ಬದುಕ್ತೀನಿ ಅನ್ನೋ ಒಂದು ವಿಶ್ವಾಸದಿಂದ ಬೆಳ್ಕೊಂಡು ಹೋಗಿದ್ದಾನೆ. ಅದು ನಮಗೆ ಬಹಳ ಖುಷಿಯಾಗುತ್ತೆ. ಇಂಥ ಒಂದು ಪ್ರಯತ್ನ ಮಾಡಿದ್ರೆ ಅಂತಂದರೆ ನಿಮಗೆ ಬೇರೆ ಬಗ್ಗೆ ನಾವು ಮಾತಾಡಲ್ಲ. ನಾವು ಜರ್ನಲಿಸಮ್ ಡಿಪಾರ್ಟ್ಮೆಂಟ್ನೊಳಗೆ ಒಂದಿಷ್ಟು ಕೌಶಲ, ಒಂದು ಬರೆಯೋದು, ಒಂದು ಓದೋದು, ಇವೆರಡನ್ನು ಕಲಿತು ಬಿಟ್ರೆ ಅಂದರೆ ಅವನು ಎಲ್ಲಾದರೂ ಬದುಕ್ಬೋದು ಅನ್ನೋದಕ್ಕೆ ಸಾಕಷ್ಟು ಅವಕಾಶಗಳದು. ಇಲ್ಲಿ ನಮ್ಮ ಕಡೆ ಕೆಲಸ ಮಾಡ್ಕೊಂಡು ನಮ್ಮ ಕಡೆಯಲ್ಲಿ ಓದಿದಂಥ ವಿದ್ಯಾರ್ಥಿಗಳಲ್ಲಿ 75% ವಿದ್ಯಾರ್ಥಿಗಳು ವೃತ್ತಿಪರವಾಗಿ ಕೆಲಸಕ್ಕೆ ತೊಡಗಿಸ್ಕೊಂಡ್ರು ತಮ್ಮನ್ನು. ಇದು ಒಂದು ಉದಾಹರಣೆ ಅಷ್ಟೇ. ಮುಂದಿನ ದಿನಗಳಲ್ಲಿ ಅದಕ್ಕೆ ಹೆಚ್ಚು ಅವಕಾಶಗಳು ಸಿಗ್ತವೆ. ಆಮೇಲೆ ಈ ವೃತ್ತಿಯನ್ನು ಅಂದರೆ ಪತ್ರಿಕೋದ್ಯಮ ವೃತ್ತಿಯನ್ನು ಹೆಚ್ಚು ಈಗಿನ ಸಂದರ್ಭದಲ್ಲಿ ಅವಕಾಶಗಳು ಕಡಿಮೆ ಅಂತ ಹೇಳ್ತಾರೆ, ಆದರೆ ಬರವಣಿಗೆ ಕ್ಷೇತ್ರದಲ್ಲಿ ಎಲ್ಲೂ ಕಡಿಮೆಯಾಗಿಲ್ಲ. ಜಾಗತಿಕ ಮಟ್ಟದಲ್ಲಿ ಯಾವುದೇ ಇದ್ರಲ್ಲಿ ಈಗಂತೂ ಡಿಜಿಟಲ್ ಮೀಡಿಯಾ ಬಂದಿರೋದ್ರಿಂದ ಡಿಜಿಟಲ್ ಟೆಕ್ನಾಲಜಿ ಒಳಗೆ ನೀವು ಸಾಕಷ್ಟು ಅವಕಾಶಗಳನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯತೆಗಳಿದೆ. ಯೋಗೀಶು ಬರೀ ಜರ್ನಲಿಸಮ್ ಡಿಪಾರ್ಟ್ಮೆಂಟ್ನ MAದಲ್ಲಿ ಗೋಲ್ಡ್ ಮೆಡಲ್ ಪಡೆದಿದ್ದು ಅಷ್ಟೇ ಅಲ್ಲ, PG ಡಿಪ್ಲೊಮಾ ಅಂತೇಳಿ ನಮ್ಮದು ಒಂದು ಕೋರ್ಸ್ ಇದೆ, ಅದರಲ್ಲಿ 3rd ರ್ಯಾಂಕ್ನೂ ಬಂದಿದ್ದಾನೆ. ಅದೂ ಒಂದು ಹೆಮ್ಮೆಯ ವಿಷಯನೇ. ಅವ್ರು ಮೋಸ್ಟ್ಲಿ ಅವನ್ನ ಮರ್ತಿರ್ಬೋದು ಅದು, ಆದರೆ ಅದರಲ್ಲೂ 75% ಮಾರ್ಕ್ಸ್ ತಗೊಂಡು PG ಡಿಪ್ಲೊಮಾದಲ್ಲೂ ಇದು ಮಾಡ್ಕೊಂಡು, ಅಂದರೆ 2 ವರ್ಷದಾಗೆ ನಾವು 3 ಡಿಗ್ರಿಯನ್ನು ಪಡ್ಕೊಂಡಿದ್ದಾನೆ ಅವನು. ಫಸ್ಟ್ ಆಫ್ ಆಲ್ ಜರ್ನಲಿಸಮ್ ಪತ್ರಿಕೋದ್ಯಮ ವಿಭಾಗ ಈ ವರ್ಷ 9th ಕನ್ವೊಕೇಶನ್ ಡಬಲ್ ಗೋಲ್ಡ್ ಮೆಡಲ್ ತೊಗೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಮುಂದೆ ಹೇಳಬೇಕು ಅಂದರೆ ಈ ಒಂದು ಗೋಲ್ಡ್ ಮೆಡಲ್ನ ತೊಗೊಂಡಿರೋದು ನನ್ನೆಲ್ಲ ವೃತ್ತಿನಿರತ ಪತ್ರಕರ್ತರಿಗೆ ಸಲ್ಲಿಸಿದ್ದೀನಿ. ಇದು ಅವರಿಗೆ ಸಲ್ಲಬೇಕು, ಯಾಕಂದರೆ ಇನ್ಸ್ಪೈರ್ ಆಗಿ ನನಗೆ ಈ ಜರ್ನಲಿಸಮ್ ಡಿಪಾರ್ಟ್ಮೆಂಟಲ್ಲಿ ಓದಿ ಸಾಧನೆ ಮಾಡೋಕ್ಕೆ ಅವರೇ ಮೇನ್ ಕಾರಣ. ಯಾಕಂದರೆ ನಾನೊಬ್ಬ ಪತ್ರಕರ್ತರ ಆಗಬೇಕು ಅನ್ನೋ ಮನಸ್ಥಿತಿ ಬಂದಿದ್ದೇ ನಮ್ಮ ಈ ಎಲ್ಲ ಪತ್ರಕರ್ತರು ನೋಡಿ. ಸೊ ಈ ಡಬಲ್ ಗೋಲ್ಡ್ ಮೆಡಲ್ನ ಅವರಿಗೆ ಅರ್ಪಿಸ್ತೀನಿ. ಹಾಗೆ ನಾನು ಈ ಸಾಧನೆಗೆ ನಾನು ಬೆನ್ನೆಲುಬಾಗಿ ನಿಂತಿದ್ದು, ನಾನು ಇಲ್ಲಿ ತನಕ ನನ್ನ ಎಜುಕೇಷನ್ ಆಗಲಿ, ನನ್ನ ಶಿಕ್ಷಣ ಆಗಲಿ ಮುಂದುವರ್ಸ್ಕೊಂಬೋಕ್ಕೆ ಕಾರಣ ಆಗಿದೆ ನನ್ನ ತಾಯಿಯವರು. ನನ್ನ ತಾಯಿಯವರು ಚಿಕ್ಕ ವಯಸ್ಸಿನ, ನಮ್ಮ ತಂದೆ ಇಲ್ಲ, ಫಸ್ಟ್ ಚಿಕ್ಕ ವಯಸ್ಸಲ್ಲೇ ಅವ್ರು ಹೋಗ್ಬಿಟ್ರು. ಸೊ ನಮ್ಮ ತಾಯಿನೇ ಎಲ್ಲ ನನ್ನೆಲ್ಲ ವಿದ್ಯಾಭ್ಯಾಸ ನೋಡಿಕೊಂಡು ಜೊತೆಗೆ ನಾನು ಸ್ವಲ್ಪ ಅಲ್ಲಿ ಇಲ್ಲಿ ದುಡಿಮೆ ಮಾಡ್ಕೊತ ವಿದ್ಯಾಭ್ಯಾಸ ಮುಂದುವರ್ಸ್ಕೊಂಡು ಈ ಸಾಧನೆ ಮಾಡ್ಕೊಂಡು ಕಾರಣ ಆಯಿತು. ಮಗ ತುಂಬ ಕಷ್ಟಪಟ್ಟು ಓದಿದ್ದಾನೆ. ಅವನ ಶ್ರಮಕ್ಕೆ ತಕ್ಕ ಫಲ ಸಿಕ್ಕಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಗೋಲ್ಡ್ ಮೆಡಲ್ ತೊಗೊಂಡಿದ್ದಾನೆ, ದೇವ್ರ ದಯದಿಂದ ಒಂದು ಒಳ್ಳೆ ಅವನಿಗೆ ಜಾಬ್ ಆಯಿತು ಅಂದರೆ, ಒಳ್ಳೆ ಕೆಲಸ ಸಿಕ್ಕಿದ್ರೆ ನಮಗೆ ಅಷ್ಟೇ ಸಂತೋಷ ಆಗುತ್ತೆ. ತುಂಬ ಖುಷಿ ಪಡ್ತೀನಿ ನಾನು. ಹೃದಯದಿಂದ ತುಂಬ ಆಶೀರ್ವಾದ ಮಾಡ್ತೀನಿ. ತುಂಬ ಶ್ರಮಪಟ್ಟು ಅವನ ಮೇಲೆ ಬಂದಿದ್ದಾನೆ. ಅವನು ತುಂಬ ಕಷ್ಟಪಟ್ಟಿದ್ದಾನೆ. ಖಂಡಿತ ಅವನು ಎಷ್ಟು ಓದ್ತೀನಿ ಅಂತ, ಎಷ್ಟು ಬೆಳಿಬೇಕು ಅಂತ ಆಸೆ ಪಡ್ತಾನೋ ಅಷ್ಟು ನಾನು ತುಂಬ ಇಷ್ಟ ಓದೋದು ಅಂದರೆ. ಬಟ್ ನನಗೆ ಆಗಲಿಲ್ಲ. ನನ್ನ ಮಗ ಓದಲಿ ಅನ್ನೋದು ಆಸೆ. ಅವನು ತುಂಬ ಎತ್ತರಕ್ಕೆ ಬೆಳಿಬೇಕಂತ ನನ್ನ ಆಸೆ.
Felicitation to our Honorable Chancellor by the Honorable Vice Chancellor, Registrar Administration, Registrar Academics, Registrar Evaluation. Honorable Vice Chancellor, Registrar Administration and Evaluation are expressing their gratitude towards our esteemed Honorable. Let us all remain standing as the convocation